Namaste. Subject Engineering Mathematics for first semester BE. Name of the book author Dr. K.S. Chandrasekhar sir. Module 2 Differential Calculus 2. Article number 2.2 Indeterminate Forms. Sub-article number 2.21 L'Hospital's Rule. Assignment. Problem number 6. Limit x tends to 1 log of 1 minus x whole divided by cot pi x. Problem number 6. Limit ಅಂದರೆ ಇದಕ್ಕೆ ಕೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ಓಕೆ, ಲೆಟ್ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಲಾಗ್ 1 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಕಾಟ್ ಪೈ ಎಕ್ಸ್. ಓಕೆ, ಸೊ ಪುಟ್ ಎಕ್ಸ್ ಈಕ್ವಲ್ ಟು 1. ಓಕೆ, 1 minus 1 is 0. Log 0 is undefined or infinity divided by ಅಂದರೆ ಮೈನಸ್ ಇನ್ಫಿನಿಟಿ ಬರುತ್ತೆ. ಲಾಗ್ 0 is ಮೈನಸ್ ಇನ್ಫಿನಿಟಿ ಆ್ಯಂಡ್ ಕಾಟ್ ಪೈ ಎಕ್ಸ್. ಸೊ ಇಲ್ಲಿ ಪೈ ಎಕ್ಸ್ ಪ್ಲೇಸಿಗೆ 1 ಹಾಕಿದ್ರೆ ಕಾಟ್ ಪೈ ಅಂತ ಹೇಳಿದ್ರೆ ಈಗೇನು ಅದು ಕೂಡ ಮೈನಸ್ ಇನ್ಫಿನಿಟಿ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್, ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬಂತಲ್ಲ. ಸೊ ಇವಾಗ ಏನು ಮಾಡ್ಬೋದು, ಇನ್ಫಿನಿಟಿ ಬೈ ಇನ್ಫಿನಿಟಿ ಆರ್ 0/0 ಫಾರ್ಮ್ ಬಂದರೆ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಸೊ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಹೇಳಿದ್ರೆ ಟೇಕ್ ದಿ ಡಿಫ್ರೆನ್ಷಿಯೇಷನ್ ಆಫ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸೆಪರೇಟ್ಲಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ 1 minus x is 1 divided by 1 minus x. Again differentiation of 1 minus x is minus 1. ಬಿಕಾಸ್ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0, ಮೈನಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ -1. ಅಂದರೆ ಇಲ್ಲಿಕ್ಕೆ ನಾವು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ. ಫಸ್ಟ್ ಓವರ್ ಆಲ್ ಡಿಫ್ರೆನ್ಷಿಯೇಷನ್ನು, ನೆಕ್ಸ್ಟ್ ಇದೊಂದು ಈ ಫಂಕ್ಷನಿಗೆ ಮಾತ್ರ ಡಿಫ್ರೆನ್ಷಿಯೇಷನ್. ಹೋಲ್ ಡಿವೈಡೆಡ್ ಬೈ ಡಿಫ್ರೆನ್ಷಿಯೇಷನ್ ಆಫ್ ಕಾಟ್ ಪೈ ಎಕ್ಸ್ ಇಸ್ ಮೈನಸ್ ಪೈ ಇಂಟು ಕೊಸಿಕೆಂಟ್ ಸ್ಕ್ವಯರ್ ಪೈ ಎಕ್ಸ್. ಫಸ್ಟು ಓವರ್ ಆಲ್ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಪೈ ಎಕ್ಸ್ ಬರುತ್ತೆ. ಎಗೇನ್ ಪೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಬರುತ್ತೆ. ಓಕೆ, ಮತ್ತು ಇಲ್ಲಿ ಎಗೇನ್ ಪುಟ್ ಎಕ್ಸ್ ಈಕ್ವಲ್ ಟು 1. 1 minus 1 is 0 ಬರುತ್ತೆ. 1 into -1 is -1 ಡಿವೈಡೆಡ್ ಬೈ 0 ಡಿವೈಡೆಡ್ ಬೈ ಇಲ್ಲಿ ಪೈ ಇಂಟು 1 ಅಂತ ಹೇಳಿದ್ರೆ ಪೈಯೇ, ಕೊಸಿಕೆಂಟ್ ಸ್ಕ್ವೇರ್ ಪೈ ಅಂತ ಹೇಳಿದ್ರೆ ಇನ್ಫಿನಿಟಿ. ಓಕೆ, ಇನ್ಫಿನಿಟಿ ಇಂಟು ಪೈ ಅಂತ ಹೇಳಿದ್ರೆ ಇನ್ಫಿನಿಟಿನೇ. ಸೊ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳೋಣ. 1/0 ಅಂತ ಹೇಳಿದ್ರೆ ಇನ್ಫಿನಿಟಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಮೈನಸ್ ಕ್ಯಾನ್ಸಲು. 1/0 ಈಸ್ ಇನ್ಫಿನಿಟಿ ಬೈ ಇನ್ಫಿನಿಟಿ. ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮ್ ಬಂತಲ್ಲ. ಎಗೇನ್ ಅಪ್ಲೈ ಮಾಡೋಕ್ಕೂ ಮುಂಚೆ ಇದನ್ನು ಕೊಸಿಕೆಂಟನ್ನು ಸೈನ್ ಮಾಡೋಣ, ರೆಸಿಪ್ರೊಕಲ್ ಮಾಡಿದರೆ ಆಯಿತು. ಓಕೆ, ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1. ದಿಸ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಕೊಸಿಕೆಂಟ್ ಸ್ಕ್ವೇರ್ ಪೈ ಎಕ್ಸ್ ಇರೋದು ನ್ಯೂಮರೇಟರಿಗೆ ಕೆಲಸ, ಅಂದರೆ ರೆಸಿಪ್ರೊಕಲ್ ಏನದು ಸೈನ್ ಸ್ಕ್ವೇರ್ ಪೈ ಎಕ್ಸ್ ಡಿವೈಡೆಡ್ ಬೈ ಈ ಪೈ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. ಇಲ್ಲಿ 1 minus x ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ. ಓಕೆ, ಇವಾಗ ಏನು ಮಾಡಬೇಕಿಲ್ಲಿ 1 ಅಂತ ತಗೊಂಡ್ರೆ, ಸೊ ಇಲ್ಲಿ ಎಕ್ಸ್ ಟೆನ್ಸ್ ಟು 1 ಅಂತ ಇದೆಯಲ್ಲ, ಬಟ್ ಎಕ್ಸ್ ಟೆನ್ಸ್ ಟು 1 ಅಂತ ಹೇಳಿದ್ರೆ ಏನು ಬರುತ್ತೆ, ಸೈನ್ ಪೈ ಬರುತ್ತೆ. ಸೈನ್ ಪೈ ಅಂದರೆ 0. ಇಲ್ಲೂ ಕೂಡ 1 minus 1 ಅಂತ ಹೇಳಿದ್ರೆ 0 ಇಂಟು ಪೈ ಅಂದರೆ 0. ಸೊ 0/0 ಫಾರ್ಮ್, 0/0 ಫಾರ್ಮ್ ಆಯ್ತಿತ್ತು. ಸೊ ಈಗ ಏನು ಮಾಡಬೇಕು, ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. 1/π ಇದೆಯಲ್ಲ, ಟೇಕ್ ಇಟ್ ದಿಸ್ ಸೈಡ್, ಔಟ್ ಸೈಡ್ ತೊಗೊಂಬಿಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಪೈ ಎಕ್ಸ್ ಇಸ್ 2 sin pi x. ಎಗೇನ್ ಸೈನ್ ಪೈ ಎಕ್ಸಿಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ ದಟ್ ಈಸ್ ಕಾಸ್ ಪೈ ಎಕ್ಸ್. ಎಗೇನ್ ಪೈ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಬರುತ್ತೆ. ಹೋಲ್ ಡಿವೈಡೆಡ್ ಬೈ
1 ಮೈನಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0, ಎಕ್ಸ್ ಮೈನಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ -1. ಓಕೆ, ಇಲ್ಲೇನಾಗ್ತದೆ, ದಿಸ್ ಪೈ ಆ್ಯಂಡ್ ದಿಸ್ ಪೈ ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಪುಟ್ ಎಕ್ಸ್ ಈಕ್ವಲ್ ಟು 1 ಮಾಡಿದರೆ ಸೈನ್ ಪೈ ಅಂತ ಹೇಳಿದ್ರೆ 0 ಬರುತ್ತೆ, ಗೊತ್ತಾಯ್ತಲ್ಲ. 0 ಇಂಟು ಎನಿಥಿಂಗ್ ಈಸ್ 0. 0 by -1 is 0. 0 by any value is 0. So k equal to 0 is the answer. K is 0. See the result, answers. So problem number 6 ಗೆ 0 is the answer. So this is the solution for problem number 6. Okay. Thank you so much.